ಆ ಹುಡುಗನ್ಗೆ ಎಂತ ಹೆಣ್ಣು ಸಿಗ್ತಾಳೆ ಅಂತ ಸೀತೆಯಂತಹ ಗುಣ ಇರೋವಂಥವಳು, ಲಕ್ಷ್ಮಿಯ ಕಾಲ್ಗುಣ ಇರೋವಂಥವಳು, ಸರಸ್ವತಿಯ ಜ್ಞಾನ ಇರೋವಂಥವಳು ಹೆಂಡತಿಯಾಗಿ ಬರ್ತಾಳೆ. ಗಂಡನಾಗಿ ಬರುವಂಥವನು ಹೇಗಿರ್ತಾನೆ ಅಂದ್ರೆ ರಾಮನ ಗುಣ ಇರುವಂಥವನು, ಕೃಷ್ಣನ ತುಂಟಾಟ ಇರುವಂಥವನು, ಭೀಮನ ಬಲ ಇರುವಂತಹ ಗಂಡು ಇಲ್ಲಿಗೆ ಬಂದ್ರೆ ಸಂಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ. ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಒಂದು 10ರಿಂದ 20,000 ಜನಗಳಿಗೆ ಮದುವೆ ಆಗಿರುವಂತದ್ದು. ಇನ್ನೂ ಅವ್ರಿಗೆ ಮದುವೆ ನಿಶ್ಚಯ ಆಗಿದೆ, ಸಾವಿರಾರು ಜನಗಳಿಗೆ ಮದುವೆ ನಿಶ್ಚಯ ಆಗಿದೆ. ಆದ್ರೂ ಸಹ ಇಲ್ಲಿ ನಾವು ಇನ್ವಿಟೇಷನ್ಗಳು ಇಟ್ಕೊಂಡಿದೀವಿ. ನಮ್ಮ ಗೋಡನಲ್ಲಿ ಇದೆ ಇನ್ವಿಟೇಷನ್. ಎಷ್ಟೋ ಸಾವಿರಾರು ಜನಗಳಿಗೆ ಬಂದಂತವ್ರಿಗೆ ಶೀಘ್ರವಾಗಿ ಇಲ್ಲಿ ಮದುವೆ ಆಗುತ್ತೆ. ಮದುವೆಗೋಸ್ಕರ ಬಂದಿದೀವಿ. ನನ್ನ ಮಗಂದು ಖಂಡಿತ ನಡೆಸ್ಕೊಡ್ತಾರೆ ದೇವರು. ಒಂದು 5 ವಾರದೊಳಗಡೆ ನಮ್ಮ ಭರವಸೆ ನೀಡತ್ತೆ ಅಂತ ನಾನು ನಂಬಿ ಬಂದಿದ್ದೀನಿ. ದೇವಸ್ಥಾನಕ್ಕೆ ಮದುವೆ ಆಗಿಲ್ಲ ಮತ್ತು ಕಷ್ಟ ಇತ್ತು, ಎಲ್ಲ ಪ್ರಾಬ್ಲಮ್ ಚೆನ್ನಾಗಿದೆ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನು ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಕಂಡಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ನನಗೆ ಒಳ್ಳೇದಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು ನಮಗೆ.